ಮಾತೆತ್ತಿದ್ರೆ ಏನು ಬಿಜೆಪಿಯವರು ನರೇಂದ್ರ ಮೋದಿ ಅವರು ಹೊಗಳದ್ದೇ ಹೊಗಳದ್ದು ವಿಶ್ವಗುರು ಅನ್ನೋದು. ವಿಶ್ವಗುರು ನರೇಂದ್ರ ಮೋದಿಯವರು ವಿಶ್ವಗುರು. ಇವ್ರ ಯೋಗ್ಯತೆಗೆ ಲೀಡರ್ ಆಫ್ ದಿ ಅಪೋಸಿಷನ್ ಮಾಡ್ಕೊಳಕ್ಕಾಗಿಲ್ಲ. ಇವ್ರ ಯೋಗ್ಯತೆಗೆ ವಿಶ್ವಗುರು. ಒಬ್ಬ ಲೀಡರ್ ಆಫ್ ದಿ ಅಪೋಸಿಷನ್ ಮಾಡಕ್ಕಾಗಿಲ್ಲ, ಹಾಗೆ ಮುಗಿದೋಯ್ತು. ಬೋತ್ ಗವರ್ನರ್ಸ್ ಅಡ್ರೆಸ್ ಅಂಡ್ ಬಜೆಟ್ ಎರಡು ಹಂಗೆ ಮುಗಿದೋದು. ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಇಂಥ ಕೆಟ್ಟ ಪರಿಸ್ಥಿತಿ ಯಾವತ್ತೂ ಬಂದಿರಲಿಲ್ಲ ಅಪೋಸಿಷನ್ಗೆ. ಫಾರ್ ದಿ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ಕರ್ನಾಟಕ ಲೆಜಿಸ್ಲೇಚರ್ ಅಪೋಸಿಷನ್ ಲೀಡರ್ ಇಲ್ದೇನೆ ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆ, ಬಜೆಟ್ ಮೇಲೆ ಚರ್ಚೆ, ಅದಕ್ಕೆ ಉತ್ತರ ಫಾರ್ ದಿ ಫಸ್ಟ್ ಟೈಮ್ ನಡೆದಿರ್ತಕ್ಕಂಥದ್ದು. ಇವ್ರನ್ನ ಡೆಮೊಕ್ರೆಟಿಕ್ ಪಾರ್ಟಿ ಅಂತ ಕರಿಬೇಕಾ? ನರೇಂದ್ರ ಮೋದಿ ಅವ್ರನ್ನ ವಿಶ್ವಗುರು ಅಂತ ಕರಿಬೇಕಾ? ಮಾನ್ಯ ಅಧ್ಯಕ್ಷರೇ, ಅಲ್ಲ ಮಾನ್ಯ ಸಭಾಪತಿಯವರೇ, ಏನು ಆಡಿ ಹೋಗ್ಬಿಡ್ತಾರೆ. ಮತ್ತೆ ಈ ನರೇಂದ್ರ ಮೋದಿ ಅವ್ರ ಕಾಲದಲ್ಲಿ ಎಷ್ಟು ಅನ್ಯಾಯ ಆಯ್ತು ಕರ್ನಾಟಕಕ್ಕೆ. ಎಷ್ಟು ಅನ್ಯಾಯ ಆಯ್ತು. 14th ಫೈನಾನ್ಸ್ ಕಮಿಷನ್, 15th ಫೈನಾನ್ಸ್ ಅವರೆಲ್ಲ ಇಲ್ಲ. ತಿಪ್ಪೇಸ್ವಾಮಿ ಮಾತಾಡಿದ್ರು ಅದ್ರ ಬಗ್ಗೆ. ಅವ್ರು ಇದ್ರು, ಮಾತಾಡಿದ್ರು. ಅವರು ಸರ್ಕಾರಿ ನೌಕರರಾಗಿದ್ರು, ಈಗ MLC ಆಗಿದ್ದಾರೆ. ಅವ್ರು ಮಾತಾಡಿದ್ರು ಅದ್ರ ಬಗ್ಗೆ. 14th ಕಮಿಷನ್ಗೂ 15th ಕಮಿಷನ್ಗೂ ನಮ್ಗೆ ಎಷ್ಟು ನಷ್ಟ ಆಯ್ತು ಅಂತ. ಡಿವಿಜಬಲ್ ಪೂಲ್ನಲ್ಲಿ ನಮಗೆ ನಮ್ಮ ತೆರಿಗೆ, ನಮ್ಮ ಇದು ಎಂಥದ್ದು ನಮಗೆ ಬರಬೇಕಾಗಿರ್ತಕ್ಕಂಥದ್ದು ಶೇರ್, ನಮ್ಮ ಶೇರು, ನಮ್ಮ ಪಾಲು ತೆರಿಗೆನಲ್ಲಿ ನಮ್ಮ ಪಾಲು 14th ಫೈನಾನ್ಸ್ ಕಮಿಷನ್ ಅಲ್ಲಿ 4.71% ಇತ್ತು. 4.71%. ಅದು 15th ಫೈನಾನ್ಸ್ ಕಮಿಷನ್ಗೆ 3.65 ಆಗ್ಬಿಡ್ತು. 3.65. That means to say, from 14th finance to 15th finance commission, ತೆರಿಗೆ ಜಾಸ್ತಿ ಆಗಿದೆ. 1.06% ಕಡಿಮೆ ಆಯ್ತು ಕರ್ನಾಟಕಕ್ಕೆ. ಆಮೇಲೆ ತೆರಿಗೆ ಕೊಡೋದ್ರಲ್ಲಿ ಕರ್ನಾಟಕ ಇಸ್ ನಂಬರ್ 2 ಸ್ಟೇಟ್ ಇನ್ ದಿ ಕಂಟ್ರಿ. ಮಹಾರಾಷ್ಟ್ರ ನಂಬರ್ 1, ಕರ್ನಾಟಕ ನಂಬರ್ 2. ಆದರೆ ಇಡೀ ದೇಶದಲ್ಲಿ 15th ಫೈನಾನ್ಸ್ ಕಮಿಷನ್ ಇಂದ ಅನ್ಯಾಯ ಆಗಿರೋದ್ರಲ್ಲಿ ಕರ್ನಾಟಕ ಸ್ಟ್ಯಾಂಡ್ಸ್ ನಂಬರ್ 1. ಇದು ಅವರು ನಮಗೆ ಮಾಡಿರ್ತಕ್ಕಂಥ ಅನ್ಯಾಯ.